RN at ಎಜುವೆಂಚರ್ಸ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಆತ್ಮೀಯರೇ, ಎಲ್ಲರಿಗೂ ಸ್ವಾಗತ. ಇಂದು ನಾವು ಡೆಂಗ್ಯೂ ಕಾಯಿಲೆ ಬಗ್ಗೆ ಸರಿಯಾದ ಮಾಹಿತಿಯನ್ನು ತಿಳಿದುಕೊಂಡು ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಿ ಆರೋಗ್ಯವಾಗಿರೋಣ. ಪ್ರಶ್ನೆ 1. ಡೆಂಗ್ಯೂ ಜ್ವರಕ್ಕೆ ಕಾರಣವಾಗುವ ವೈರಸ್ ಯಾವುದು? HIV, ಡೆಂಗ್ಯೂ ವೈರಸ್, ಇನ್ಫ್ಲೂಯೆನ್ಸಾ ವೈರಸ್, ಕೋವಿಡ್-19 ವೈರಸ್. ಸರಿಯಾದ ಉತ್ತರ ಡೆಂಗ್ಯೂ ವೈರಸ್. ಪ್ರಶ್ನೆ 2. ಡೆಂಗ್ಯೂ ವೈರಸ್ ಯಾವುದರ ಮೂಲಕ ಹರಡುತ್ತದೆ? ಅನಾಫಿಲಿಸ್, ಕುಲೆಕ್ಸ್, ಇಡಿಸ್ ಈಜಿಪ್ಟೈ, ಇಕ್ಸೋಡಸ್. ಸರಿಯಾದ ಉತ್ತರ ಇಡಿಸ್ ಈಜಿಪ್ಟೈ. ಪ್ರಶ್ನೆ 3. ಡೆಂಗ್ಯೂ ಸೋಂಕಿತ ಸೊಳ್ಳೆ ಯಾವ ಸಮಯದಲ್ಲಿ ಹೆಚ್ಚಾಗಿ ಕಚ್ಚುತ್ತದೆ? ಮುಂಜಾನೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ. ಸರಿಯಾದ ಉತ್ತರ ಬೆಳಗಿನ ಸಮಯ. ಪ್ರಶ್ನೆ 4. ಡೆಂಗ್ಯೂ ಸೋಂಕಿತರಿಗೆ ಯಾವ ಆಹಾರವನ್ನು ಹೆಚ್ಚು ನೀಡಬೇಕು? ತೂಕ ಕಡಿಮೆ ಮಾಡುವ ಆಹಾರ, ಪ್ರೋಟೀನ್ ಆಹಾರ, ಹಣ್ಣು ಮತ್ತು ತರಕಾರಿಗಳು ಮತ್ತು ತುಪ್ಪ. ಸರಿಯಾದ ಉತ್ತರ ಹಣ್ಣು ಮತ್ತು ತರಕಾರಿಗಳು. ಪ್ರಶ್ನೆ 5. ಡೆಂಗ್ಯೂ ತಡೆಗಟ್ಟಲು ಉತ್ತಮ ಕಾರ್ಯವಿಧಾನ ಯಾವುದು? ಸೊಳ್ಳೆಗಳ ಉತ್ಪತ್ತಿ ನಿಯಂತ್ರಣ, ರಕ್ತದ ಪರೀಕ್ಷೆ, ಬಡನ್ನು ಜೋಡಿಸುವುದು, ಹೊಟ್ಟೆ ನೋವು, ಔಷಧಿ ಸೇವನೆ. ಸರಿಯಾದ ಉತ್ತರ ಸೊಳ್ಳೆಗಳ ಉತ್ಪತ್ತಿ ನಿಯಂತ್ರಣ. ಪ್ರಶ್ನೆ 6. ಡೆಂಗ್ಯೂ ಸೊಳ್ಳೆ ತಡೆಯಲು ಬಳಸುವ ಕೀಟನಾಶಕ ಯಾವುದು? DDT, ಮಲಾಥಿಯನ್, ಪೈರೆಥ್ರಾಯ್ಡ್, ಪ್ಯಾರಾಕ್ವಾಟ್. ಸರಿಯಾದ ಉತ್ತರ ಪೈರೆಥ್ರಾಯ್ಡ್. ಪ್ರಶ್ನೆ 7. ಡೆಂಗ್ಯೂ ವೈರಸ್ ಸೋಂಕಿನ ಪ್ರಮುಖ ಲಕ್ಷಣ ಯಾವುದು? ಚರ್ಮದ ಮೇಲೆ ದದ್ದುಗಳು, ಸ್ಕಿನ್ ರ್ಯಾಷಸ್, ಹೊಟ್ಟೆ ನೋವು, ವಾಂತಿ, ಕೆನ್ನೆ ಮೇಲೆ ಗುಳ್ಳೆ. ಸರಿಯಾದ ಉತ್ತರ ಚರ್ಮದ ಮೇಲೆ ದದ್ದುಗಳು, ಸ್ಕಿನ್ ರ್ಯಾಷಸ್. ಪ್ರಶ್ನೆ 8. ಡೆಂಗ್ಯೂ ವೈರಸ್ ಹರಡುವ ಮುಖ್ಯ ಮಾರ್ಗ ಯಾವುದು? ಆಹಾರ, ನೀರು, ಸೊಳ್ಳೆ ಕಚ್ಚುವುದು, ವೈಯಕ್ತಿಕ ಸಂಪರ್ಕ. ಸರಿಯಾದ ಉತ್ತರ ಸೊಳ್ಳೆ ಕಡಿತದಿಂದ. ಪ್ರಶ್ನೆ 9. ಡೆಂಗ್ಯೂ ಜ್ವರದ ಸಂದರ್ಭದಲ್ಲಿ ರಕ್ತದ ಪ್ಲೇಟ್ಲೆಟ್ ಸಂಖ್ಯೆಯನ್ನು ಹೆಚ್ಚು ಮಾಡಲು ಯಾವ ಹಣ್ಣು ಬಳಸಬಹುದು? ಕಿತ್ತಳೆ, ಪಪಾಯಿ, ಸೇಬು, ದ್ರಾಕ್ಷಿ. ಸರಿಯಾದ ಉತ್ತರ ಪಪಾಯಿ. ಪ್ರಶ್ನೆ 10. ಡೆಂಗ್ಯೂ ಜ್ವರದ ಪರೀಕ್ಷೆ ಮಾಡುವ ಪರೀಕ್ಷೆ ಯಾವುದು? ಎಕ್ಸ್ರೇ, MRI, ಡೆಂಗ್ಯೂ ಆಂಟಿಜನ್ ಟೆಸ್ಟ್, ಮೂತ್ರ ಪರೀಕ್ಷೆ. ಸರಿಯಾದ ಉತ್ತರ ಡೆಂಗ್ಯೂ ಆಂಟಿಜನ್ ಟೆಸ್ಟ್. ಪ್ರಶ್ನೆ 11. ಡೆಂಗ್ಯೂ ಜ್ವರದ ಪ್ರಮುಖ ಲಕ್ಷಣ ಯಾವುದು? ಹಾಲು ಕುಡಿಯಲು ಆಗದಿರುವುದು, ತಲೆನೋವು ಮತ್ತು ಹೃದಯ ವೇಗ ಹೆಚ್ಚುವುದು, ಹೆಚ್ಚುವುದು, ಕಪ್ಪಾಗುವುದು. ಸರಿಯಾದ ಉತ್ತರ ತಲೆನೋವು ಮತ್ತು ಹೃದಯ ವೇಗ ಹೆಚ್ಚುವುದು. 12. ಡೆಂಗ್ಯೂ ಸೋಂಕು ತಡೆಯಲು ಯಾವ ಪ್ರಕಾರದ ಬಟ್ಟೆಗಳನ್ನು ಧರಿಸಬೇಕು? ಬಟ್ಟೆಗಳಿಲ್ಲದಿರುವುದು, ಕಡಿಮೆ ಇರುವ ಬಟ್ಟೆಗಳು, ದೀರ್ಘಬಾಹು ಬಟ್ಟೆಗಳು. ಉತ್ತರ ದೀರ್ಘಬಾಹು ಬಟ್ಟೆಗಳು. 3. ಡೆಂಗ್ಯೂ ತಡೆಯಲು ಯಾವುದು ಸರಿಯಾದ ವಿಧಾನ ಆಗಿಲ್ಲ? ಟ್ಯಾಂಕ್ನಲ್ಲಿರುವ ನೀರನ್ನು ಖಾಲಿ ಮಾಡುವುದು, ಕಡಿಮೆ ಆಹಾರ ಸೇವನೆ, ಲಸಿಕೆ ಹಾಕಿಸುವುದು, ಆಂಟಿಬಯಾಟಿಕ್ ಚಿಕಿತ್ಸೆ. ಸರಿಯಾದ ಉತ್ತರ ಆಂಟಿಬಯಾಟಿಕ್ ಚಿಕಿತ್ಸೆ. 14. ತೀವ್ರ ಡೆಂಗ್ಯೂನ ಸಾಮಾನ್ಯ ತೊಂದರೆ ಯಾವುದು? ಲಿವರ್ ವೈಫಲ್ಯ, ಮೂತ್ರಪಿಂಡದ ಕಲ್ಲುಗಳು, ಬ್ರೈನ್ ಟ್ಯೂಮರ್, ಮಧುಮೇಹ. ಅದು ಉತ್ತರ ಲಿವರ್ ವೈಫಲ್ಯ. 15. ಡೆಂಗ್ಯೂ ಜ್ವರದ ತೀವ್ರವಾದ ರೂಪ ಯಾವುದು? ಡೆಂಗ್ಯೂ ಶಾಕ್, ಡೆಂಗ್ಯೂ ಹೆಮೊರೆಜಿಕ್ ಫೀವರ್, ಡೆಂಗ್ಯೂ ಎನ್ಸೆಫಲಿಟಿಸ್, ಡೆಂಗ್ಯೂ ನೆಫ್ರೈಟಿಸ್. ಸರಿಯಾದ ಉತ್ತರ ಹೆಮೊರೆಜಿಕ್ ಫೀವರ್. ಪ್ರಶ್ನೆ 16. ಡೆಂಗ್ಯೂ ವೈರಸ್ ಯಾವ ಪ್ರಕಾರದ ವೈರಸ್? DNA, RNA, ಪ್ರೋಟೀನ್, ಬ್ಯಾಕ್ಟೀರಿಯಾ. ಸರಿಯಾದ ಉತ್ತರ RNA ಪ್ರಕಾರದ ವೈರಸ್. ಪ್ರಶ್ನೆ 17. ಡೆಂಗ್ಯೂನ ಸಾಮಾನ್ಯವಾದ ರೂಪವನ್ನು ಏನೆಂದು ಕರೆಯುತ್ತಾರೆ? ಡೆಂಗ್ಯೂ ಜ್ವರ, ಡೆಂಗ್ಯೂ ಹೆಪಟೈಟಿಸ್, ಡೆಂಗ್ಯೂ ಸಿಂಡ್ರೋಮ್, ಡೆಂಗ್ಯೂ ಶಾಕ್. ಸರಿಯಾದ ಉತ್ತರ ಡೆಂಗ್ಯೂ ಶಾಕ್. ಪ್ರಶ್ನೆ 18. ಡೆಂಗ್ಯೂ ವೈರಸ್ ಮುಖ್ಯವಾಗಿ ದೇಹದ ಯಾವ ಭಾಗವನ್ನು ಪ್ರಭಾವಿಸುತ್ತದೆ? ಮೆದುಳು, ಕೈಕಾಲುಗಳು, ಹೊಟ್ಟೆ, ರಕ್ತ ಕಣಗಳು. ಸರಿಯಾದ ಉತ್ತರ ರಕ್ತ ಕಣಗಳು, ವಿಶೇಷವಾಗಿ ಬಿಳಿ ರಕ್ತ ಕಣಗಳು ಮತ್ತು ಪ್ಲೇಟ್ಲೆಟ್ಸ್. 19. ಡೆಂಗ್ಯೂ ಸಾಮಾನ್ಯವಾಗಿ ಹೊಂದದ ಸ್ಥಳವು ಯಾವುದು? ಏಷ್ಯಾ, ಆಫ್ರಿಕಾ, ಉತ್ತರ ಯುರೋಪ್, ಲ್ಯಾಟಿನ್ ಅಮೆರಿಕಾ. ಸರಿಯಾದ ಉತ್ತರ ಉತ್ತರ ಯುರೋಪ್. ಪ್ರಶ್ನೆ 20. ಡೆಂಗ್ಯೂ ಜ್ವರದ ಲಕ್ಷಣಗಳ ಅವಧಿ ಎಷ್ಟು? 1 ತಿಂಗಳು, 3 ತಿಂಗಳು, 2 ರಿಂದ 7 ದಿನಗಳು, ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ 2 ರಿಂದ 7 ದಿನಗಳು. ಸ್ವಚ್ಛತೆ ಮತ್ತು ಮುನ್ನೆಚ್ಚರಿಕೆ ಮಾಹಿತಿಯನ್ನು ಹೊಂದಿ ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರೆಲ್ಲರನ್ನು ಡೆಂಗ್ಯೂನಿಂದ ರಕ್ಷಿಸಿಕೊಳ್ಳಿ. ಈ ವಿಡಿಯೋವನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವ ಮೂಲಕ ಎಲ್ಲರ ಆರೋಗ್ಯ ಕಾಪಾಡಿರಿ.
ನಿಮಗೆ ಈ ಸಂದೇಶ ಇಷ್ಟವಾದಲ್ಲಿ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.